ಸೂಸೈಡ್ ಮಾಡ್ಕೊಂಡಿರ್ತಾರೆ ಗೊತ್ತಾ, ಆಕ್ಸಿಡೆಂಟ್ ಮಾಡ್ಕೊಂಡಿರೋ ಅದಾಗಿದ್ದಾಗ್ಲಿ ಅಥವಾ ಹೌದು. ವಿಷ ಕುಡಿದು ಆಮೇಲೆ ನೇಣು ಹಾಕೊಂಡಿರೋದು, ಬೆಂಕಿ ಹಾಕೊಂಡಿರೋವು, ಹ್ಮ್ ಈ ಆತ್ಮಗಳನ್ನ ಕ್ಯಾಚ್ ಮಾಡ್ತಾನಂತೆ ಅವನು. ಇಲ್ಲ ಇಲ್ಲ, ಅದು ಕೂಡ ಸುಳ್ಳು ಬ್ರದರ್. ಏಕೆ ಅಂತಂದ್ರೆ ಇವಾಗ ಸತ್ತೋರ ಆತ್ಮನು ಅದು ಹೆಂಗೆ ಅಂತಂದ್ರೆ ಅವರು ನರಕಕ್ಕೆ ಹೋಗ್ತಾರೆ ಡೈರೆಕ್ಟ್ ಆಗಿ. ದೇವ್ರ ವಾಕ್ಯನೇ ಹೇಳುತ್ತೆ. ಏಕೆಂದ್ರೆ ನಮ್ಮ ದೇಹ ಏನಿದೆ ಅಂತಂದ್ರೆ ಇದು ದೇವರ ಆಲಯ. ದೇವ್ರ ವಾಕ್ಯ ಹೇಳೋದು ನಮ್ಮ ದೇಹ ದೇವರ ಆಲಯ, ನಮ್ಮ ದೇಹದಲ್ಲಿ ಈ ಆಲಯದಲ್ಲಿ ಆತನು ವಾಸ ಮಾಡ್ತಾನಂತೆ. ಯಾರು? ದೇವರ ಆತ್ಮ. ಸೊ ಈ ಆತ್ಮಕ್ ನಾವೇನಾದ್ರೂ ನಾಶ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ತೀವಿ ಹೇಳಿ? ನಾವು ಡೈರೆಕ್ಟ್ ಹೋಗೋದ್ ನರಕಕ್ಕೆ. ಅದು ಬಿಟ್ಟು ಇಲ್ಲೇ ಅಲ್ದಾಡ್ಕೊಂಡು ಇರಲ್ಲ ನಾವು. ಯಾಕೆಂದ್ರೆ ದೇವ್ರ ಆಲಯನೇ ನಾಶ ಮಾಡಿದ್ರೆ ನಾನು ಅವ್ರಿಗೆ ನಾಶ ಮಾಡ್ತೀನಿ ಅಂತ ಹೇಳಿದಾನೆ ದೇವ್ರು. ಸೊ ಅವ್ರಿಗೆ ನಾಶ ಮಾಡ್ತೀನಿ ಅಂತ ಹೇಳಿದ ದೇವ್ರು ಇಲ್ಲೇ ಬಿಟ್ಬಿಡಲ್ಲ, ಈ ಲೋಕದಲ್ಲೇ ಬಿಡಲ್ಲ. ಅವ್ರಿಗೆ ತಗೊಂಡ್ ಹೋಗಿ ನಾಶ ಮಾಡ್ಬಿಡ್ತಾನ ಅಷ್ಟೇ. ಅದೇನು ಹೇಳ್ದೆ ಗೊತ್ತಾ ನೀವು? ಅದಕ್ಕೆ ಕೇಳ್ದೆ ನಾನು. ಅದಕ್ಕೂ ಕೇಳೋದಾದ್ರೆ ದೇವ್ರು ಬರೋವರೆಗೂ ಆತ್ಮಗಳು ನಾಶ ಆಗಲ್ಲ, ಇವು ಹಿಂಗೆ ಅಲಿತಾ ಇರ್ತವೆ. ಸತ್ತೋಗಿರೋರಾಗ್ಲಿ ಇದಾಗ್ಲಿ ಹಿಂಗೆ ಅಲಿತಾ ಇರ್ತವೆ. ದೇವ್ರ ಇದು ಯಾರು ಹೇಳಿದ್ದು ನಿಮ್ಗೆ? ಇವ ಅದೇ ಲೂಸಿಫರ್. ಲೂಸಿಫರು ಹಿಂಗೆ ಅಲಿತಾ ಇರ್ತಾವ ಅಂತ ಹೇಳಿದಾರ? ಯಾವ್ದು? ಲೂಸಿಫರು ಸತ್ತವ್ರ ಆತ್ಮಗಳು ಹಿಂಗೆ ಅಲಿತಾ ಇರ್ತವೆ ಅಂತ ಹೇಳಿದಾರ? ಹಿಂಗೆ ಅಲಿತಾ ಇರ್ತವೆ. ಎಲ್ಲ ಆತ್ಮಗಳು ಅಂದ್ರೆ ಈಗ ನೀವು ಬ್ರದರ್ ದೇವ್ರ ವಾಕ್ಯ ನಂಬ್ತೀರಾ, ಲೂಸಿಫರ್ ಹೇಳಿರೋ ಮಾತ್ ನಂಬ್ತೀರಾ? ಅದನ್ನ ಹೇಳಿ ಫಸ್ಟ್. ನಾವು ದೇವ್ರ ವಾಕ್ಯನೇ ನಂಬಬೇಕು. ಮತ್ತ ಅವನ್ ಮಾತಿಗೆ ಹೆಂಗ್ ನಂಬ್ತೀರಾ? ದೇವ್ರ ವಾಕ್ಯ ಏನ್ ಹೇಳ್ತೀವಿ? ನಿಮ್ಮ ದೇಹ ದೇವರ ಆಲಯ, ಆ ಒಂದು ಆಲಯದಲ್ಲಿ ದೇವರ ಆತ್ಮನು ವಾಸ ಮಾಡುತ್ತಾನೆ. ಯಾವನಾದರೂ ದೇವರ ಆಲಯವನ್ನು ನಾಶ ಮಾಡಿದರೆ ಅವನಿಗೆ ನಾನು ನಾಶ ಮಾಡ್ತೀನಿ ಅಂತ ದೇವ್ರು ಹೇಳಿದಾರೆ ಅಷ್ಟೇ. ಇದು ದೇವ್ರ ವಾಕ್ಯ, ಸತ್ಯವಾದ ವಾಕ್ಯ. ಇವಾಗ ಲೂಸಿಫರ್ ಆಗಿರ್ಲಿ, ದೇವದೂತರಾಗಿರ್ಲಿ, ಮತ್ತೊಂದ್ ಪಾಸ್ಟರ್ ಆಗ್ಲಿ, ಯಾರು ಬಂದ್ ಹೇಳಿದ್ರು ಅವ್ರ ಮಾತು ನಂಬಡ್ದು ನೀವು. ಯಾಕೆಂದ್ರೆ ದೇವ್ರ ವಾಕ್ಯ ಆಲ್ರೆಡಿ ಬರ್ದಿದೆ. ಇವಾಗ ನೀವು ದೇವ್ರ ವಾಕ್ಯಕ್ಕಿಂತ ನೀವು ಲೂಸಿಫರೇ ಸುಳ್ಳುಗಾರ ಅಂತಿದೆ. ಅವನು ಆದಿಯಿಂದ ಅವನೇನು ಸುಳ್ಳುಗಾರ. ಅವನ ಕೆಲ್ಸನೇ ಏನು? ಮನುಷ್ಯರಿಗೆ ಕನ್ಫ್ಯೂಸ್ ಮಾಡೋದು, ದೇವ್ರ ವಾಕ್ಯದಿಂದ ದೂರ ತಗೊಂಡ್ ಹೋಗೋದು. ಇದು ಲೂಸಿಫರನ್ ಕೆಲಸ. ಇವಾಗ ದೇವ್ರ ವಾಕ್ಯ ಕ್ಲಿಯರ್ ಆಗಿ ಹೇಳ್ತಿದೆ, ಸತ್ ಮೇಲೆ ಅವ್ರ ಆತ್ಮ ಮುಗೀತಂತ ಹೇಳ್ತಿದೆ ನಿಮ್ಗೆ. ಇದು ಮನುಷ್ಯ ಸತ್ ಹೋದ್ಮೇಲೆ ಅವನ ಆತ್ಮ ಏನು ಅಂತಂದ್ರೆ ಆತ್ಮ ದೇವ್ರ ಕಡೆಗೆ, ಮತ್ತೆ ಅವನ ದೇಹ ಮಣ್ಣಿಗಂತಿದೆ ಬ್ರದರ್. ಇದ್ರಲ್ಲಿ ನಿನ್ನ ಆತ್ಮ ತಗೊಂಡ್ ಬಂದು, ರಾಜನ ಆತ್ಮ ತಗೊಂಡ್ ಬಂದು, ಸುರೇಶನ ಆತ್ಮ ತಗೊಂಡ್ ಬಂದು, ನೀವ್ ಅನ್ನೋದು ಏನಾದ್ರೂ ನಿಜ ಆಗಿದ್ರೆ, ನೀವ್ ಅನ್ನೋದು ನಾನು ಸರಿ ಲೂಸಿಫರ್ ಹೇಳಿರೋದೇ ನಿಜ ಅನ್ಕೊಳ್ಳಿ. ನಾನು ಒಂದ್ ಮಾತು ಹೇಳ್ತಾ ಇದ್ದೀನಿ, ನಿಜ ಅಂತ ಇಲ್ಲ, ಒಂದ್ ಮಾತು ಹೇಳ್ತಾ ಇದ್ದೀನಿ. ಸಪೋಸ್ ಅದು ನಿಜ ಆಗಿದ್ರೆ ಇವತ್ತು ಈ ಲೋಕದಲ್ಲಿ ಪ್ರೆಸೆಂಟ್ ಆಗಿ ನಾವು ಎಷ್ಟು ಜನ ನಾವು ಜೀವಂತ ಇದೀವಿ ನೋಡಿ, ಇದ್ರದ್ದು 100 ಪಟ್ಟು ಸತ್ತೋರಿದ್ದಾರೆ, ಆಲ್ರೆಡಿ ಮಣ್ಣಲ್ಲಿ ಹೋಗಿರೋರಿದ್ದಾರೆ. ಅದರಲ್ಲಿ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿರೋರಿದ್ದಾರೆ, ಸೂಸೈಡ್ ಮಾಡ್ಕೊಂಡವ್ರಿದ್ದಾರೆ, ಎಷ್ಟೋ ಜನ ಸತ್ತೋಗಿರೋರಿದ್ದಾರೆ. ಹಾಗಾದ್ರೆ ಈ ಲೋಕದ ತುಂಬಾ ಜನಗಳಕ್ಕಿಂತ ಆತ್ಮಗಳೇ ಜಾಸ್ತಿ ಇರ್ಬೇಕು. ಹೌದು, ಆತ್ಮಗಳು ಇರ್ಬೇಕು. ಪ್ರತಿಯೊಬ್ಬರು ಆತ್ಮದಲ್ಲಿ ಹೋಗ್ಬೇಕು. ಅವು ಪ್ರತಿಯೊಬ್ಬರಿಗೆ ಡಿಸ್ಟರ್ಬ್ ಮಾಡ್ಬೇಕು. ಆದ್ರೆ ಅವು ಮಾಡ್ತಾ ಇಲ್ಲ. ಏಕೆಂದ್ರೆ ಅವು ಇಲ್ಲ ಇಲ್ಲಿ. ಅವು ಮಣ್ಣಿಗೆ, ಆತ್ಮ ದೇವ್ರ ಹತ್ರ. ದೇವ್ರು ಅಲ್ಲಿ ಅವರಿಗೆ ನ್ಯಾಯ ತೀರ್ಪು, ನರಕ ಇಲ್ಲ ಸ್ವರ್ಗ, ಇದು ಎರಡಿದೆ. ಇಷ್ಟೇ ಪ್ರೊಸೆಸ್ ದೇವ್ರ ವಾಕ್ಯದಲ್ಲಿ ಇರೋದು. ಇವಾಗ ನಿಮ್ಗೆ ಸೈತಾನ್ ಹೇಳ್ತಾ ಇದ್ದಾನೆ, ಫಸ್ಟ್ ಆಫ್ ಆಲ್ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಈಗ ವೈಫ್ ಮಾತಾಡ್ತಾ ಇದಾರೆ, ಸಿಸ್ಟರ್ ಮಾತಾಡ್ತಾ ಇದಾರೆ ಅಂದ್ರೆ ಅವ್ನು ಏನ್ ಮಾತಾಡ್ತಾ ಇದ್ರು ಅದು ಕರೆಕ್ಟ್ ಆಗಿರಲ್ಲ. ನೀವು ಕರೆಕ್ಟ್ ಆಗಿ ಯಾವಾಗ ಅನ್ಕೋತೀರಾ ಅಂತಂದ್ರೆ, ಅವ್ನ್ ಮಾತಾಡ್ತಿರೋದು ದೇವ್ರ ವಾಕ್ಯಕ್ಕೆ ನಾವು ಕಂಪೇರ್ ಮಾಡಿ ನೋಡಿದಾಗ ಎರಡು ಕರೆಕ್ಟ್ ಇದೆ ಅಂದ್ರೆ ಅವ್ನ್ ಕರೆಕ್ಟ್ ಇದಾನ ಅಂತ ಹೇಳ್ಕೋಬಹುದು ನಾವು. ಏಕೆಂದ್ರೆ ಅವ್ನ್ ಏನ್ ಹೇಳ್ತಿದ್ದಾನೆ? ಸತ್ತವ್ರ ಆತ್ಮ ತನ್ನ ನಿನ್ನ ಹತ್ರ ಹಾಕ್ತಾ ಇದೀನಿ ಅಂತ ಹೇಳ್ತಿದ್ದಾನೆ. ಇದು ಶುದ್ಧ ಸುಳ್ಳು ಇದು. ಏಕೆಂದ್ರೆ ದೇವ್ರ ವಾಕ್ಯ ಏನ್ ಹೇಳ್ತದೆ? ಒಂದ್ಸರ್ತಿ ಸತ್ ಮೇಲೆ ಮುಗೀತಂತ ಹೇಳ್ತದೆ. ಯೇಸು ಸ್ವಾಮಿ ಕೂಡ ಅನೇಕ ದೇವುಗಳನ್ನ ಬಿಡಿಸಿದ್ದಾರೆ. ಅಲ್ಲಿ ಯೇಸು ಸ್ವಾಮಿ ಯಾವತ್ತೂ ಈ ಒಬ್ಬ ಮನುಷ್ಯ ಸತ್ತಿದಾನೆ, ಅವನ ಆತ್ಮ ಇವನ್ ಮೈಯಲ್ಲಿ ಇದೆ ಅಂತ ಹೇಳಿಲ್ಲ. ಅವ್ರಿಗೆ ನಿನ್ ಹೆಸರೇನು ಅಂತ ಕೇಳಿದ್ರು ಯೇಸು ಸ್ವಾಮಿ. ಕೇಳಿದಾಗ ಅದು ಯಾರ್ದೇ ಹೆಸರು ಹೇಳಿಲ್ಲ, ಅದು ಸತ್ತವ್ರ ಹೆಸರು ಹೇಳಿಲ್ಲ.